ನಮಸ್ಕಾರ ಸ್ನೇಹಿತರೆ, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ 2024 ಬಜಾಜ್ ಪಲ್ಸರ್ 220F BS6 E20 fuel compatible with OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಆಕ್ಚುಲಿ ಇಂಡಿಯಾದಲ್ಲಿ ಬಜಾಜ್ ಪಲ್ಸರ್ 220F ಬೈಕ್ ಒಂದನ್ನೇ ಮಾತ್ರ ಲೆಜೆಂಡರಿ ಬೈಕ್ ಅಂತ ಕರೆಯೋದು. ಯಾಕಂದ್ರೆ ಪ್ರತಿಯೊಬ್ಬ ರೈಡರ್ಗೂ ಈ ಒಂದು ಬೈಕ್ ಇಷ್ಟ ಆಗುತ್ತೆ. ಅಂಡ್ ಈ ಬೈಕ್ ನ ಡಿಸೈನ್, ರೈಡಿಂಗ್ ಡೈನಾಮಿಕ್ಸ್, ಇಂಜಿನ್ ನ ಪವರ್, ರೈಡಿಂಗ್ ಫೀಲ್ ಮಸ್ತ್ ಆಗಿರುತ್ತೆ. ಅದಕ್ಕೆ ಈ ಒಂದು ಬೈಕ್ ನ ಲೆಜೆಂಡರಿ ಬೈಕ್ ಅಂತ ಕರೆಯೋದು. 2024 ಮಾಡೆಲ್ ನಲ್ಲಿ ಏನೇನ್ ಅಪ್ಡೇಟ್ ಕೊಟ್ಟಿದ್ದಾರೆ, ಏನೇನ್ ಸ್ಪೆಸಿಫಿಕೇಶನ್ ಫೀಚರ್ಸ್ ಎಲ್ಲ ಅಪ್ಡೇಟ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಬಜಾಜ್ ಪಲ್ಸರ್ 220F ಬೈಕ್ ನ ಡಿಸೈನ್ ವಿಚಾರಕ್ಕೆ ಬಂದಾಗ ಸೆಮಿ ಫೇರ್ ಬೈಕ್ ಅಂತ ಕರೀತಾರೆ. ಅಂದ್ರೆ ಫುಲ್ ಫೇರಿಂಗ್ಸ್ ಇರೋ ಒಂದು ಬೈಕ್ ಆಗಿರಲ್ಲ. ಲೈಕ್ RS200 ತರ ಈ ಒಂದು ಬೈಕ್ ಇರಲ್ಲ. ಇಂಜಿನ್ ಗೆ ಫೇರಿಂಗ್ಸ್ ಎಲ್ಲ ಕವರ್ ಆಗಿರಲ್ಲ. ಬರೀ ಒಂದು ಟ್ಯಾಂಕ್ ಮತ್ತೆ ಹೆಡ್ಲೈಟ್ ಗೆ ಕನೆಕ್ಟ್ ಆಗಿರುತ್ತೆ. ಆ ಒಂದು ಬೈಕ್ ಗೆ ಸೆಮಿ ಫೇರ್ ಬೈಕ್ ಅಂತ ಕರೀತಾರೆ. ಬಟ್ ಏನ್ ವಿಚಿತ್ರ ಅಂದ್ರೆ ಈ ಒಂದು ಬೈಕ್ ಅಲ್ಲಿ ಕ್ರಾಶ್ ಗಾರ್ಡ್ ಕೊಟ್ಟಿದ್ದಾರೆ. ಇಂಜಿನ್ ಗೂ ಮತ್ತೆ ಸೈಲೆನ್ಸರ್ ಗೆ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಒಂಥರ ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಅಂತ ಆದ್ರೂ ಹೇಳ್ಬೋದು, ಇಲ್ಲಾಂದ್ರೆ ಫೇರ್ ಬೈಕ್ ಅಂತ ಆದ್ರೂ ಹೇಳ್ಬೋದು. 2024 ಮಾಡೆಲ್ ನಲ್ಲಿ ಏನೇನ್ ಅಪ್ಡೇಟ್ ಆಗಿದೆ ಅಂದ್ರೆ ಮುಂದ್ಗಡೆ ಫೇರಿಂಗ್ಸ್ ಇದೆಯಲ್ಲ, ಅದ್ರ ಮೇಲೆ 220 ರಿಟರ್ನ್ ಮಾಡಿದ್ದಾರೆ. ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ, LCD ಡಿಸ್ಪ್ಲೇ ಬರುತ್ತೆ. ಅಂಡ್ ದಿಸ್ ಆರ್ ದಿ ಮೇಜರ್ ಅಪ್ಡೇಟ್ಸ್. ಬಜಾಜ್ ಪಲ್ಸರ್ 220F ಬೈಕ್ ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಪ್ರೊಜೆಕ್ಟರ್ ಲ್ಯಾಂಪ್ ಸೆಟಪ್ ಬರುತ್ತೆ. ಅಂಡ್ ಇದರೊಳಗೆ ಆಲೋಜನ್ ಬಲ್ಬ್ ಅಷ್ಟೇ ಯೂಸ್ ಮಾಡಿರೋದು. ಚಿಕ್ಕದಾಗಿ 2 ಡೇ ಟೈಮ್ ರನ್ನಿಂಗ್ ಲೈಟ್ ಕೊಟ್ಟಿದ್ದಾರೆ. ಅಂಡ್ ಈ ಒಂದು ಹೆಡ್ಲೈಟ್ ಆಟೋ ಹೆಡ್ ಲ್ಯಾಂಪ್ ಆನ್ ಆಗುತ್ತೆ. ಅಂಡ್ ಇದರೊಳಗೆ ಮೇಜರ್ ಪ್ರೊಜೆಕ್ಟರ್ ಲ್ಯಾಂಪ್ ನ ಯೂಸ್ ಮಾಡಿದ್ದಾರೆ, ಮತ್ತೆ ಎಲಿಪ್ಸೋ ಡಯಲ್ ಲ್ಯಾಂಪ್ ನ ಯೂಸ್ ಮಾಡಿದ್ದಾರೆ. ರೈಡ್ ಮಾಡ್ಬೇಕಾದ್ರೆ ಲೈಟ್ ನ ಫಾಲ್ ನ ತೋರಿಸ್ತೀನಿ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್, ಆಲೋಜನ್ ಬಲ್ಬ್. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್. ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ತುಂಬಾನೇ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ RPM ಮೀಟರ್, ಸ್ಪೀಡೋಮೀಟರ್, ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬರುತ್ತೆ. ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಬ್ಲೂಟೂತ್ ಬರುತ್ತೆ. ಮೊಬೈಲ್ ಬ್ಲೂಟೂತ್ ಜೊತೆಗೆ ಸಿಂಕ್ರನೈಸ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಮುಖಾಂತರ ಸಮ್ ಇನ್ಫಾರ್ಮೇಶನ್ ನೀವು ಇದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಈ ಒಂದು ಬೈಕ್ ಬಗ್ಗೆ ಯಾವ ತರ ಅಪ್ಲಿಕೇಶನ್ ಗೆ ಕನೆಕ್ಟ್ ಆಗಬೇಕು ಅನ್ನೋದು ಸಪರೇಟ್ ಆಗಿ ವಿಡಿಯೋ ಮಾಡಿ ಐ ಬಟನ್ ಅಲ್ಲಿ ಹಾಕಿದೀನಿ, ಹೋಗಿ ನೋಡ್ಕೊಳ್ಳಿ. ಅಂಡ್ ಈ ಒಂದು 2024 ಮಾಡೆಲ್ ನಲ್ಲಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಓವರ್ ಆಲ್ ಬೈಕ್ ನ ಡ್ಯಾಶ್ ಸಖತ್ತಾಗಿ ಕಾಣುತ್ತೆ. ಬಜಾಜ್ ಪಲ್ಸರ್ 220F ಬೈಕ್ ನ ಫ್ರಂಟ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ನ ವೀಲ್ ವಿಚಾರಕ್ಕೆ ಬಂದಾಗ ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್, 17 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ. ಫ್ರಂಟ್ ವೀಲ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ 280mm ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಇದು ಸಿಂಗಲ್ ಚಾನಲ್ ABS ಆಗಿರುತ್ತೆ. ರೇರ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 5-way ಅಡ್ಜಸ್ಟಬಲ್ ನೈಟ್ರಾಕ್ ಶಾಕ್ ಅಬ್ಸರ್ವರ್ ಜೊತೆ ಬರುತ್ತೆ. ಅಂದ್ರೆ 2 ಸ್ಪ್ರಿಂಗ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ಸೈಡ್ ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಅಲಾಯ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ 230mm ಡಿಸ್ಕ್ ಬ್ರೇಕ್ ಬರುತ್ತೆ. ಅಂಡ್ ಇದು ಸಿಂಗಲ್ ಚಾನಲ್ ABS ಆಗಿರುತ್ತೆ. ಬ್ಯಾಕ್ ಸೈಡ್ ನ ಸ್ವಿಂಗ್ ಆರ್ಮ್ ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. 2 ಲೆವೆಲ್ ಸೀಟಿಂಗ್ ಪೋಸ್ಚರ್ ಬರುತ್ತೆ. ಸೀಟಿಂಗ್ ಕುಷನಿಂಗ್ ಎಲ್ಲ ಚೆನ್ನಾಗಿದೆ. ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಇದು ಫೇಮಸ್ 220 ಬೈಕ್ ಅಲ್ಲಿ ಈ ಒಂದು ಹ್ಯಾಂಡಲ್ ಗ್ರಾಬ್ಸ್. ಅಂಡ್ ಈ ಬೈಕ್ ನ ಟೈಲ್ ಪಾರ್ಟ್ ನಂಗೆ ಸಖತ್ ಇಷ್ಟ. ಅಂಡ್ ಫುಟ್ ಬ್ಯಾಗ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೈಡ್ ಸ್ಟ್ಯಾಂಡ್, ಎಂಜಿನ್ ಕಟ್ ಆಫ್ ಬರುತ್ತೆ. ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಬಜಾಜ್ ಪಲ್ಸರ್ 220F ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 220cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವ್ಯಾಲ್ ಆಯಿಲ್ ಕೂಲ್ BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಈ ಒಂದು ಬೈಕ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಜೊತೆ ಬರುತ್ತೆ. ಅಂದ್ರೆ DTSI ಇಂಜಿನ್ ಜೊತೆ ಬರುತ್ತೆ. ಪವರ್ಫುಲ್ ಇರುತ್ತೆ, ರಿಲಯಬಲ್ ಇರುತ್ತೆ, ರಿಲ್ಯಾಕ್ಸ್ ಆಗಿ ಮೂವ್ ಆಗುತ್ತೆ ಹೈಯರ್ ಸ್ಪೀಡ್ಸ್ ಅಲ್ಲಿ. ಅಂಡ್ ಫ್ಯೂಯಲ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ FI ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಪವರ್ 20.4 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 18.55 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಏನು ಬರಲ್ಲ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 35 to 40 ಕೊಡುತ್ತೆ. ಸರ್ವಿಸ್ ವಿಚಾರಕ್ಕೆ ಬಂದಾಗ ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಸರ್ವಿಸ್ ಕಾಸ್ಟ್ ಕಮ್ಮಿ ಇರುತ್ತೆ. 2,000 3,000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು. ಈ ಬೈಕ್ ಯಾಕೆ ಇಷ್ಟು ಫೇಮಸ್ ಅಂದ್ರೆ 3 ಪಾಯಿಂಟ್ಸ್ ನ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಬಂದು ರೈಡಿಂಗ್ ಡೈನಾಮಿಕ್ಸ್, ಸೆಕೆಂಡ್ ಪಾಯಿಂಟ್ ಬಂದು ಸೀಟಿಂಗ್ ಪೋಸ್ಚರ್, ಥರ್ಡ್ ಪಾಯಿಂಟ್ ಬಂದು ಈ ಒಂದು ಇಂಜಿನ್ DTSI ಇಂಜಿನ್. ಏನು ಇಂಜಿನ್ ಅಲ್ಲಿ ಪವರ್ ಪ್ರೊಡ್ಯೂಸ್ ಆಗುತ್ತೋ ಸೀದಾ ವೀಲಿಗಿರುತ್ತೆ. ಒಂದು ರಾ ಬೈಕ್ ಅಂತ ಹೇಳ್ಬೋದು. ನೀವು ಕೇಳ್ಬೋದು, ಏನ್ ಗುರು ಬರೇ ಗಾಡಿ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಿದೆ, ನೆಗೆಟಿವ್ ಬಗ್ಗೆ ಏನು ಹೇಳ್ತಿಲ್ಲ ಅಂತ ಹೇಳ್ತೀರಾ. ನೆಗೆಟಿವ್ ಹೇಳ್ಬೋದು, ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ ಇಲ್ಲ, ಕ್ವಿಕ್ ಶಿಫ್ಟರ್ ಇಲ್ಲ, ಡ್ಯುಯಲ್ ಚಾನೆಲ್ ABS ಇಲ್ಲ, ಏನೇನು ಇಲ್ಲ ಅಂತ ಹೇಳ್ಬೋದು. ಈ ಒಂದು ಬೈಕ್ ಈ ಒಂದು ಫೀಚರ್ಸ್ ಏನು ಇಲ್ದೇನೆ ಲೆಜೆಂಡರಿ ಬೈಕ್ ಅಂತ ಕರ್ಸ್ಕೊಂಡಿತ್ತು. ಆದ ಕಾರಣದಿಂದ ಈ ಒಂದು ಬೈಕ್ ಈಗ ಕೂಡ ಅದೇ ರೀತಿ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನ ಲೆಜೆಂಡರಿ ಬೈಕ್ ಅಂತ ಕರೆಯೋದು. ಯಾರು ನಿಜವಾಗ್ಲೂ ಇಂಜಿನ್ ನ ರಿದಮ್ ನ ಇಟ್ಕೊಂಡು ಮತ್ತೆ ಗೇರ್ ಪೊಸಿಷನ್ ನೋಡ್ಕೊಂಡಾನೆ, ಒಂದು ಯಾವ್ದೋ ಅಸೆಟ್ಸ್ ಇಲ್ದೇನೆ ಅಥವಾ ಯಾವ್ದೋ ಒಂದು ಎಲೆಕ್ಟ್ರಾನಿಕ್ಸ್ ಇಲ್ದೇನೆ ಈ ಒಂದು ಬೈಕ್ ನ ಓಡಿಸ್ತಾರಲ್ಲ, ಅವರು ನಿಜವಾದ ಲೆಜೆಂಡ್ಸ್ ಅಂತ ಕರಿತೀನಿ. ಲೆಜೆಂಡರಿ ಬೈಕ್ ಓಡಿಸ್ಬೇಕು ಅಂದ್ರೆ ಲೆಜೆಂಡ್ಸೇ ಓಡಿಸ್ಬೇಕು ಅಷ್ಟೇ ನಾನೊಂದು ಹೇಳೋದು. ಈ ಒಂದು ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್.
ಗೈಸ್ ಬನ್ನಿ ಆಲ್ ನ್ಯೂ ಬಜಾಜ್ ಪಲ್ಸರ್ 220F ಬೈಕ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ದಿಸ್ ಇಸ್ ದಿ ಕೀ. ಲೆಟ್ಸ್ ಗೋ ಫಾರ್ ಎ ರೈಡ್. ಗೇಟ್ ಟು ಗೇಟ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲ ಇದೆ ಈ ಒಂದು ಬೈಕಲ್ಲಿ. ಬಟ್ ಪರ್ಫಾರ್ಮೆನ್ಸ್ ಏನಾರು ಚೇಂಜ್ ಆಗಿದೆ ಅಂತ ನೋಡೋಣ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ, ಇಂಜಿನ್ನ ಸೌಂಡ್ ಈ ಥರ ಕೇಳಿಸಿದೆ. ಲೆಟ್ಸ್ ಗೋ ಫಸ್ಟ್ ಗೇರ್. ವಾವ್, ಹ್ಯಾಂಡ್ಲಿಂಗ್ ಅಂತೂ ಸಾಕಾಗಿದೆ ಗುರು. ಓ, ಈ ಬೈಕ್ನ ಎಸ್ಥೆಟಿಕ್ಸು ಇನ್ನೂ ಕೂಡ ಚೇಂಜ್ ಆಗಿಲ್ಲ. 7 ವರ್ಷದಿಂದ ಅಲ್ಲ, 10 ವರ್ಷದಿಂದ ಅಲ್ಲ, ಡೆಕೇಡೇ ಆಗಿದೆ. ಸೊ 2007 ಬಿಟ್ಟಿದ್ದು. ಅವಾಗಿಂದನೂ ಈ ಗಾಡಿಯ ಸೀಟಿಂಗ್ ಪೋಸ್ಚರ್, ರೈಡಿಂಗ್ ಪೊಸಿಷನ್ ಸೇಮ್ ಟು ಸೇಮ್. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ, ಹೆವಿಯಾಗಿದೆ. ಸೊ ಲೈಟು ಯಾವ ಥರ ಫಾಲ್ ಆಗುತ್ತೆ ಅಂತ ನೋಡಿ. ಇದು ನಾರ್ಮಲ್ಲು ಹೈ ಬೀಮು. ಆ್ಯಂಡ್ ಹ್ಯಾಂಡಲ್ ಬಾರ್ಸಲ್ಲಿ ಸ್ವಿಚಸ್ಗೆಲ್ಲ ಲೈಟ್ ಕೊಟ್ಟಿದ್ದಾರೆ. ನೈಟ್ ಟೈಮ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ವಿಸಿಬಿಲಿಟಿ ಇದೆ. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಏನೋ ಕ್ಲೀನಾಗೆ ಕಾಣುತ್ತೆ, ಯಾಕಂದರೆ ಮುಂದ್ಗಡೆ ಕವರ್ ಆಗಿದೆಯಲ್ಲ ಫೇರಿಂಗ್ಸು. ಸೊ ಅದರಿಂದ ಚೆನ್ನಾಗಿ ಕಾಣುತ್ತೆ. ಸೊ ಈಗ ರೋಡಿಗೆ ಬಂದ್ವಿ. ವಾವ್ ವಾವ್, ನಾನು ಒಂದೇ ಒಂದು ಮಾತಾಡೋದು, ಸಾಕಾಗಿದೆ. ನಾನು ಮೊದಲಿಂದನೂ 220F ಮತ್ತು NS 200 ಬಗ್ಗೆ ನೆಗೆಟಿವ್ ಪಾಯಿಂಟ್ಸೇ ಹೇಳಿಲ್ಲ, ಯಾಕಂದರೆ ಆ ಗಾಡಿಗಳು ಆ ಥರ ಬಿಟ್ಟಿದ್ದಾರೆ. ವಾ, ಎಕ್ಸಾಸ್ಟ್ ಸೌಂಡ್ ಕೇಳಿ ಮಸ್ತಾಗಿದೆ. ನನ್ನ ವೇಟ್ ಬಂದು 90 kg. ಸೊ ಗಾಡಿ ನೋಡಿ ಯಾವ ಥರ ಹತ್ತುತ್ತೆ. ವಾವ್, ಕಾರ್ನರಿಂಗ್, ಸೆಮಿ ಕಾರ್ನರಿಂಗ್ ಮಾಡ್ಬೇಕಾರೆ ಹೆವಿ ಕಾನ್ಫಿಡೆನ್ಸ್ ಕೊಡುತ್ತೆ. ಒಂದು 70 ಸ್ಪೀಡಲ್ಲಿ ಇದ್ದೀನಿ. ಸಿಂಗಲ್ ಚಾನಲ್ ABS ಆಗಿದ್ರು ಸಖತ್ತಾಗಿರುತ್ತೆ ಗುರು ಬ್ರೇಕು. ಹೋಗೋದಾಗುತ್ತಲ್ಲ ಆ ಟೈಮಲ್ಲಂತೂ ಸೌಂಡ್ ಕೇಳಕ್ಕೆ ಮಸ್ತಾಗಿರ್ತದೆ. ಹ್ಯಾಂಡ್ಲಿಂಗಂತೂ ಆರಾಮಾಗಿ ಮಾಡ್ಬೋದು. ನನ್ನ ಪ್ರಕಾರ ಎಷ್ಟೈಟ್ ಇದ್ರೂ ಈ ಗಾಡಿನ ಓಡಿಸ್ಬೋದು, ಆ ಥರ ಬಿಟ್ಟಿದ್ದಾರೆ. ಸೊ ನ್ಯೂಟ್ರಲಿಗೆ ಹಾಕೋಣ. ಇದರೊಳಗೆ ಗೇರ್ ಪೊಸಿಷನ್ ಇಂಡಿಕೇಟರ್ ಏನು ಕೊಟ್ಟಿಲ್ಲ. ಸೊ ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ಫಸ್ಟ್ ಗೇರ್, ಓ 9000 RPM ತನಕ ಟಚ್ ಆಯಿತು. ಸೆಕೆಂಡ್ ಗೇರಲ್ಲಿ ಇದ್ದೀನಿ. ಥರ್ಡ್ ಗೇರ್, ವಾವ್, ಈ ಥರ ಎಲ್ಲ ಓಡಿಸ್ಬೋದು, ಯಾಕಂದರೆ ಗಾಡಿ ಲೀನಾಗಿ ಬಿಟ್ಟಿದ್ದಾರೆ. ಕಾರ್ನರಿಂಗ್ ಮಾಡ್ಬೇಕಾದ್ರೆ ಅಂತವರು ಒಂದು ಖುಷಿ ಕೊಡುತ್ತೆ. ಕಂಫರ್ಟ್ ಲೆವೆಲ್ ಅಂತೂ ಹೆವಿಯಾಗಿದೆ. ವಾವ್ 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 ವಾವ್, ಬ್ಯಾಕ್ ಸೈಡ್ ಸಸ್ಪೆನ್ಷನು ಸ್ಮೂತ್ ಆಗಿದೆ ಹೈಯರ್ ಸ್ಪೀಡ್ಸ್ನಲ್ಲಿ. ಪಾಪ ಏನು ಗಾಡಿ ಗುರು ಇದು, ಮಸ್ತಕಲ್ ಅಂದರ್ ಗಾಡಿ ಇದು. ಯೂ ಟರ್ನ್ ಯಾವ ಥರ ತಗೊಂಡೋಗಂತ ನೋಡೋಣ ಬನ್ನಿ.
ಆರಾಮಾಗಿ ಕಾಣುತ್ತೆ. ಫೇರಿಂಗ್ಸ್ ಎಲ್ಲ ಹುಷಾರಾಗಿರ್ಬೇಕಷ್ಟೆ. ಸೆಕೆಂಡಲ್ಲಿದ್ದೀನಿ. ಥರ್ಡ್. ವಾವ್, ಕಾನ್ಫಿಡೆನ್ಸ್ ಕೊಟ್ಟು ಬಟ್ ಸ್ಪೇಸ್ ಇಲ್ಲ ಮನೂವರ್ ಮಾಡೋಕ್ಕೆ. ಎಲ್ಲೂ ಸ್ಪೇಸ್ ಇಲ್ಲ. ಓಕೆ, ವಾವ್, ಕಂಟ್ರೋಲಿಂಗ್ ಮಾತ್ರ ಅಲ್ಟಿಮೇಟು. ಅಜ್ಜಿ ನಾಡ ಸಾಕಾಗೈತೆ. NS 200ಕಿಂತ ಸಾಕಾಗಿದೆ. ಆರನ್ ಮಾತ್ರ ಹೆವಿ ಲೌಡ್ ಆಗಿದೆ. ರಾಕೆಟ್ ಥರ ಹೋಗ್ತಿದೆ ಗಾಡಿ. ಆರನ್ ನೋಡಿದೆ ಸತಿಗೆ ಪಕ್ಕಂತ ಸಿಡಿಗೆ ಹೋಗ್ತಾರೆ, ಅಷ್ಟು ಲೌಡ್ ಆಗಿದೆ. ಡುವೆಲ್ ಆರನ್ ಬರುತ್ತೆ, ಸ್ಟ್ಯಾಂಡರ್ಡ್ ಆರನ್ನು. ಸೆಕೆಂಡ್, ಥರ್ಡ್. ಸ್ಪೇಸ್ ಸಿಗ್ತಿಲ್ಲ ಟ್ಯಾಕಲ್ ಮಾಡ್ಕೊಳಕ್ಕೆ. ಸ್ಪೇಸ್ ಬೇಕು ಗುರು, ಹೆವಿ ಸ್ಪೇಸ್ ಬೇಕು ನಾನು ಮನೂವರ್ ಮಾಡೋಕ್ಕೆ. NS 200 ಆರಾಮಾಗಿ ಮಾಡ್ಬೋದು. ಫಿಫ್ತಲ್ಲಿದ್ದೀನಿ. ಆರಾಮಾಗೆ 120 ಎಲ್ಲ ಟಚ್ ಆಗುತ್ತೆ. ವಾವ್, ರಾಕೆಟ್ ಗುರು, ರಾಕೆಟ್. ಐ ಫೀಲಿಂಗ್ ಲೈಕ್ ಇಟ್ ಈಸ್ ಅ ರಾಕೆಟ್. ಇಂಥ ಕಾರ್ನರಿಂಗ್ ಬಂದಾಗ ಒಂದು ಸ್ವಲ್ಪ ಬ್ರೇಕ್ ಇಟ್ಕೊಳ್ಬೇಕು, ಅವಾಗ ಕಂಟ್ರೋಲಿಂಗ್ ಮಸ್ತಾಗಿ ಬರ್ತದೆ. ಫುಲ್ ಮಾತ್ರ ಹೆವಿ ಆಗಿದೆ. $5,000 RPM ಮೇಲೆ ಏನಾರ ಹೋಗ್ಬಿಟ್ರೆ ಗಾಡಿ ಸ್ಮೂತಾಗಿ ಹೋಗುತ್ತೆ. ಬ್ಯಾಕ್ ಸೈಡ್ ಸಸ್ಪೆನ್ಷನು ತುಂಬಾ ಸ್ಮೂತಾಗಿದೆ, ಫ್ರಂಟೂ ಸ್ಮೂತಾಗಿದೆ. ಈ ಒಂದು ಏನೋ ಹೈಯರ್ ಸ್ಪೀಡ್ಸ್ ಹೋಗ್ಬೇಕಾರೆ ಒಂದು ಸ್ವಲ್ಪ ನಮಗೆ ಬ್ಯಾಕ್ ಸಪೋರ್ಟಿಗೆ ಚೆನ್ನಾಗಿದೆ ಸಸ್ಪೆನ್ಷನ್ ಎಲ್ಲ, ಯಾಕಂದರೆ ತುಂಬ ಸ್ಮೂತಾಗಿಲ್ಲ ಬಟ್ ಸ್ಮೂತಾಗಿದೆ. ಓಹೋ, ಬ್ಯಾಕ್ ಸೈಡ್ ವೈಡರ್ ಸೆಕ್ಷನ್ನು ಗ್ರಿಪ್ ಹೆಂಗಿದೆ ಅಂದರೆ ನಾವು ಕಾರ್ನರಿಂಗ್ ಮಾಡಿದ್ರೆ ಕ್ಲೀನಾಗಿ ನಮಗೆ ಫೀಲ್ ಆಗುತ್ತೆ. ಚೇಸಿಂಗ್ ಎಲ್ಲ ಅಕ್ಕನ್ನು ಆರಾಮಾಗಿ ಮಾಡ್ಬೋದು. ಪಾತಲ್ಸರೆಲ್ಲ ಓಡಿಸ್ದ ಈಗ ಸ್ಮೂತಾಗಿದೆ ಸಸ್ಪೆನ್ಷನು. ಪಿಕಪ್ ನೋಡಿ, ಹುಡುಗರು ಸೌಂಡಿಗೆ ಹಿಂದಕ್ಕೆ ನೋಡ್ತಾರೆ. ಓ ಅಣ್ಣ, ಈ ಥರನೂ ಕಂಟ್ರೋಲಿಂಗ್ ಮಾತ್ರ ಮಸ್ತಾಗಿದೆ. ಬಾಸ್ ಎಣ್ಣೆ ಹಾಕಿದ್ದಾರೆ, ಅದಕ್ಕೆ ನೋ ರಿಯಾಕ್ಷನ್ 220 RNಗೆ. ಅವಾಗ ಹೇಳ್ದಂಗೆ ಸೀಟಿಂಗ್ ಪೋಸ್ಟರ್ ವಿಚಾರಕ್ಕೆ ಬಂದಾಗ ಏನೂ ಚೇಂಜ್ ಆಗಿಲ್ಲ. ಅಪ್ರೈಟ್ ಸೀಟಿಂಗ್ ಪೋಸ್ಟರು, ಒಂದು ಸ್ಪೋರ್ಟ್ಸ್ ಬೈಕ್ ಅಂತಲೇ ಹೇಳ್ಬೋದು. ಡೈರೆಕ್ಟ್ ಕಾಂಪಿಟೇಷನ್ ಬಂದು ಕರಿಜ್ಮಾ, ಜಿಕ್ಸರ್ 250. ಇನ್ನು ಹೇಳಬೇಕು ಅಂದರೆ R15. ಸೊ ಅವಕ್ಕೆಲ್ಲವಕ್ಕೂ ಡೈರೆಕ್ಟ್ ಕಾಂಪಿಟೇಷನ್ ಈ ಒಂದು ಗಾಡಿ. ಆ್ಯಂಡ್ ಪಲ್ಸರಲ್ಲೇ F250 ಇದೆ, ಅದಕ್ಕೂ ಕಾಂಪಿಟೇಷನ್ನೇ. ಬಟ್ ಈ ಗಾಡಿ ಮುಂದೆ ಆ ಗಾಡಿಗಳೆಲ್ಲ ಡಮ್ಮಿ ಅಂತ ಹೇಳ್ತೀನಿ. ಯಾಕಂದರೆ ಗಾಡಿ ಮೇಲೆ ಕುಂತೆ ಅಷ್ಟೊತ್ತಿಗೆ ಕಂಫರ್ಟ್ ಲೆವೆಲ್ ನಿಮಗೆ ಗೊತ್ತಾಗುತ್ತೆ, ಆ ಒಂದು ಫೀಲ್ ನಿಮ್ಗೆ ಇನ್ಸ್ಟ್ಯಾಂಟಾಗಿ ಸಿಗುತ್ತೆ. ಆ್ಯಂಡ್ ನನ್ನ ಒಂದು ಟೈಸು ಟ್ಯಾಂಕಿಗೆ ಕ್ಲೀನಾಗಿ ಅಗ್ಗಾಗಿದೆ. ಆ್ಯಂಡ್
ಸೀಟಿಂಗ್ ರೂಮ್ ಬಂದು ಮುಂದೆ ಹಿಂದೆ ಎಲ್ಲ ಕುತ್ಕೊಳ್ಬೋದು. ಪಿಲಿಯನ್ ಅಂತೂ ಆರಾಮಾಗಿ ಕುತ್ಕೊಳ್ಬೋದು. ಫ್ಯಾಮಿಲಿ ಗಾಡಿ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಪ್ರಕಾರ ವಯಸ್ಸಾದ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಫ್ರೆಂಡ್ಸು ಯಾರನ್ನ ಬೇಕಂದ್ರೂ ಹಾಕೊಂಡು ಹೋಗ್ಬೋದು. ಅಷ್ಟು ಸೀಟು, ಬ್ಯಾಕ್ ಸೀಟ್ ಅಷ್ಟು ಚೆನ್ನಾಗಿದೆ. ನಾವು ಗಾಡಿ ಒಳಗೆ ಟಕ್ಕಿನಾಗಿರ್ತೀವಿ, ಬಟ್ ಗಾಡಿ ಮೇಲೆ ಕುಂತಿರ್ತೀವಿ. ಮತ್ತು ಸ್ವರ್ಟ್ ಪಿಲಿನ್ ಬೈಕ್ ಥರ ಫೀಲ್ ಆಗುತ್ತಿದ್ದು. ಯಾಕಂದರೆ ಅದೂ ಅಷ್ಟೇ, ಟಕ್ಕಿನಾಗಿರ್ತೀವಿ ಬಟ್ ಗಾಡಿ ಮೇಲೆ ಕುಂತಿರ್ತೀವಿ. ನಮಗೆ ಫೀಲ್ ಆ್ಯಂಡ್ ಫೀಡ್ಬ್ಯಾಕು ಡೈರೆಕ್ಟಾಗೆ ನಮ್ಮ ಗಾಡಿಗೆ ಏನು ಫೀಲ್ ಆಗುತ್ತೋ ನಮಗೂ ಅದೇ ಫೀಲ್ ಆಗುತ್ತೆ. ಸೊ ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಅಂತೂ ಹೆವಿಯಾಗಿದೆ. ನನ್ನ ಪ್ರಕಾರ ಸ್ವರ್ಟ್ ಪಿಲಿನ್ 401 ಇದೆಯಲ್ಲ, ಆ ಒಂದು ಗಾಡಿ ಈ ಒಂದು ಗಾಡಿ ಸೇಮ್ ಟು ಸೇಮ್ ಅನ್ಕೊತೀನಿ ರೈಡಿಂಗ್ ಎಕ್ಸ್ಪೀರಿಯೆನ್ಸಲ್ಲಿ. ಯಾಕಂದರೆ ನನಗೆ ಅದೇ ಫೀಲ್ ಕೊಡ್ತಿದೆ. ವಾಬ್ಲಿಂಗ್ ಎಲ್ಲ ಇಲ್ಲ ಗುರು, ಹಂಗೆ ಇರುತ್ತೆ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸಲ್ಲಿ ಏನು ಬದಲಾವಣೆ ಆಗಿಲ್ಲ, ಹಂಗೆ ಇದೆ. ಯಾಕೆ ನಾನು ನಂಬರ್ಸ್ ಹೇಳಲ್ಲ ಅಂದರೆ, ನಾನು ಕಾನ್ಸಂಟ್ರೇಷನ್ ಆನ್ ಪೀಪಲ್ಸ್ ಇರುತ್ತೆ, ಎಲ್ಲಿ ಯಾರು ಬರ್ತಾರೋ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನು ಗೇರ್ನ ಕೌಂಟ್ ಮಾಡಲ್ಲ. ಬಟ್ ಇಲ್ಲಿ ಸೈಡಿಗೆಲ್ಲನ ನನ್ನ ಗೇರ್ ಕೌಂಟ್ನ ಹಾಕ್ತೀನಿ, ನಾನು ಮರ್ತೋಗ್ಬಿಡ್ತೀನಿ. ಬಿಕಾಸ್ ಆಫ್ ಬೆಂಗಳೂರಲ್ಲಿ ಜನಗಳು ಯಾವಾಗ ಎಲ್ಲಿ ಬರ್ತಾರೋ ಏನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸಾರಿ ಫಾರ್ ದಟ್. ಗೇರ್ನ ನಾನು ಹೇಳಲ್ಲ ಓಡಿಸ್ಬೇಕಾರೆ. ಈ ಬೈಕ್ನ ಬಾಡಿ ರೇಷ್ ಆಫ್ ಡಿಸ್ಟ್ರಿಬ್ಯೂಷನು ಮಸ್ತಾಗಿದೆ. ಸೆಂಟರ್ ಆಫ್ ಗ್ರಾವಿಟಿನೂ ಸಖತ್ತಾಗಿದೆ. ಯಾಕಂದರೆ ಈ ಥರ ಎಲ್ಲ ಆಟ ಆಡ್ಬೋದು. ಸೊ ನಾನು NS200ನ ಫ್ಯಾನ್ ಬಾಯ್ ಆಗಿ ಹೇಳ್ತಿದ್ದೀನಿ. NS200 ಇಸ್ ಲೈಕ್ ಅದೊಂಥರ ಸ್ಪೋರ್ಟ್ಸ್ ಗಾಡಿ, ಬಟ್ ಒಂದು ಫ್ಯಾಮಿಲಿ ಗಾಡಿ. ದೊಡ್ಡನ್ಸ್ ಗಾಡಿ ಬೇಕಂದರೆ ನಿಮಗೆ ಈ ಒಂದು ಗಾಡಿ ಅಂತ ಹೇಳ್ತೀನಿ. ದೊಡ್ಡನ್ಸ್ ಗಾಡಿ ಅಂದರೆ ನಿಮಗೆ ಈ ಗಾಡಿ ತಂದರೆ ಫುಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀನಿ. ಎಲ್ಲೂ ಏನೂ ಕಮ್ಮಿ ಇಲ್ಲ, ಕಮ್ಮಿ ಆಗೋ ಥರ ಬಿಟ್ಟಿಲ್ಲ ಬಜಾಜ್ ಅವರು. ಥ್ಯಾಂಕ್ಸ್ ಫಾರ್ ಬಜಾಜ್. ಪಕ್ಕ ಇದನ್ನು ಕರಿಜ್ಮಾ ಆಪೋಸಿಟಾಗಿ ಬಿಟ್ಟಿದ್ರು, ಬಟ್ ಈಗ ಕರಿಜ್ಮಾ ಆ ಒಂದು ಇನಿಷಿಯಲ್ ವರ್ಚಸ್ನ ಕಳ್ಕೊಂಡಿದೆ. ಬಟ್ ಪಲ್ಸರ್ 220F ಯಾವುದೇ ಕಾರಣಕ್ಕೂ ಆ ಒಂದು ಬೈಕ್ನ ವರ್ಚಸ್ಸು ಕಳ್ಕೊಂಡಿಲ್ಲ. ಈಗ ರಿಯಲ್ ಟ್ರಾಫಿಕ್ ಗುರು, ರಿಯಲ್ ಟ್ರಾಫಿಕಲ್ಲಿ ಓಡಿಸ್ತಿದ್ದೀನಿ. ಸೊ ಗಾಡಿ ಮಸ್ತಾಗಿದೆ. ಸೆಂಟರ್ ಆಫ್ ಗ್ರಾವಿಟಿ ಸಖತ್ತಾಗಿದೆ. ಫುಟ್ ಪೆಕ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ ಅಂದರೆ ರೇರ್ ಸೆಟಪ್ ಇದೆ. ನನ್ನ ಒಂದು ಕಾಲು ಫ್ಲಾಟ್ ಫುಟ್ ಆಗುತ್ತೆ. ನನ್ನ ಹೈಟ್ ಬಂದು 5.7. ಒಂದು ಕಾಲು ಫ್ಲಾಟ್ ಫುಟ್ ಆಯಿತು. 2 ಕಾಲು ಇರಬೇಕಂದ್ರೆ ಹೆವಿ ಟ್ರಾಫಿಕ್ ಇರಬೇಕು, ನಿಲ್ಲಬೇಕು. ಸೊ ನಾರ್ಮಲ್ ನಿಂತು ಹೇಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಪಕ್ಕ ರಿಯಲ್ ಟೈಮ್ ರಿವ್ಯೂ ಮಾಡಬೇಕನ್ನೋ ಆಸೆ ನನಗೆ. ಬ್ಯಾಲೆನ್ಸಿಂಗ್ ಅಂತೂ ಗುರು ಹೆವಿ. ಮಿರರ್ಸು ಚೆನ್ನಾಗಿದ್ದಾವೆ, ಅಡ್ಜಸ್ಟ್ ಮಾಡ್ಕೊಬೇಕು ನಿಮ್ಮ ಒಂದು ಹೈಟಿಗೆ. ನನ್ನ ಪ್ರಕಾರ 5.4, 5.3 ಇರೋರೆಲ್ಲ ಈ ಗಾಡಿನ ಓಡಿಸ್ಬೋದು, ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡಿಕೊಂಡು. ಬೇಗ ಅಪ್ರೋಚ್ ಆಗ್ತೀವಿ. ಹುಷಾರಾಗಿರ್ಬೇಕು ಅಂದರೆ ಹೆವಿ ಹುಷಾರಾಗಿರ್ಬೇಕು ಈ ಒಂದು ಗಾಡಿ ತಗೊಂಡ್ರೆ. NS200 ತಗೊಂಡ್ರೆ ಹೆಂಗಾನ ಓಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಈ ಗಾಡಿ ಅಂತೂ ಹುಷಾರಾಗಿರ್ಬೇಕು. ಯಾಕಂದರೆ ಮುಂದ್ಗಡೆ ಫೇರಿಂಗ್ಸ್ ಇದೆ, ಅಲ್ಲೊಂದು 220 ಅಲ್ಲ 180 ಹೋಗ್ತಿದೆ. ನಿಯೋನು ಓಹೋ. ಸೊ ಈಗ ರಿಯಲ್ ಟ್ರಾಫಿಕಲ್ಲಿ ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಗುರು. ಓ ಕಾರ್ನ ಹಿಂಗೆಲ್ಲ ಆರಾಮಾಗಿ ಮಾಡ್ಬೋದು ಗುರು. ಇಲ್ಲಿ ಅಲ್ಲಲ್ಲಿ ಹೋಲ್ಸ್ ಇರುತ್ತೆ ರೋಡಲ್ಲಿ. ಸೊ ಅಲ್ಲೆಲ್ಲ ಸಸ್ಪೆನ್ಷನು ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಮಸ್ತಾಗಿದೆ ಸಸ್ಪೆನ್ಷನ್ಸ್. ರಿಲ್ಯಾಕ್ಸ್. ಈ ಗಾಡಿ ನೀವು ತಗೊಂಡ್ರೆ ನೀವು ಚಿಲ್ಲಾಕ್ಸ್. ಸಸ್ಪೆನ್ಷನ್ ಅಂತೂ ಅಲ್ಟಿಮೇಟ್ ಗುರು. ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ನೈಟ್ರಾಕ್ಸು, ಎಂಡೂರೆನ್ಸ್ದು ಮಸ್ತಾಗಿದೆ. ಪಿಕಪ್ ನೋಡಿ.
ಕುಲುಕ್ತೀವಿ ನಾನು ಹಾಕೊಂಡು. ಈ ಗಾಡಿ ನಿಮಗೆ ಇಷ್ಟ ಆದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ಯಾರನ್ನೇ ಮಾತನ್ನ ಕೇಳಕ್ಕೆ ಹೋಗ್ಬೇಡಿ. ಲೆಜೆಂಡರಿ ಬೈಕ್ಸ್ ಇವೆಲ್ಲ. ಈ ಒಂದು ಸೀಟಿಂಗ್ ಪೋಸ್ಚರ್ಗೆ ದುಡ್ಡು ಕೊಡಬೇಕು, ಈ ಒಂದು ಹ್ಯಾಂಡಲ್ ಬಾರ್ಗೆ ದುಡ್ಡು ಕೊಡಬೇಕು, ಆ್ಯಂಡ್ ಈ ಗಾಡಿಯ ಡಿಸೈನ್ಗೆ ದುಡ್ಡು ಕೊಡ್ಬೇಕ್ರಿ. ಅದೊಂದು ಮಾತು ಹೇಳ್ತೀನಿ. ಕಾಲಂತೂ ನಂದೆರಡು ಕಾಲೂ ಫ್ಲ್ಯಾಟ್ ಫುಟ್ ಆಗಿದೆ. ಅಣ್ಣ ಹೋಗ್ಬಿಡ್ತೀನಿ ತಡಿ, ನಿನ್ನ ಲಾರಿ ದೊಡ್ಡದು. ಸೊ ಈ ಒಂದು ಗಾಡಿನ ತಗೊಳಂಗಿದ್ರೆ ಬಂದು ಆರ್ ವಿ ಬಜಾಜಲ್ಲಿ ತಗೊಳ್ಳಿ. ಆರ್ ವಿ ಬಜಾಜು ಬೇರೆ ಕಡೆ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಗಾಡಿನ ಪರ್ಚೇಸ್ ಮಾಡಿ. ಗಾಡಿ ಮಾತ್ರ ಹೇಳಬೇಕಾ, ಹೋಗಿ ತಗೊಳ್ರಿ.